ಪಾರ್ಥ, ಹೇಳು. ನಾನಿಲ್ಲಿರುವುದು ನಿನಗೆ ಹೇಗೆ ಗೊತ್ತಾಯಿತು ಮಾಧವ? ಮಳೆಗೆ ಇಳೆಯ ವಿಳಾಸ, ದುಂಬಿಗೆ ಹೂವಿನ ವಿಳಾಸ, ಕೃಷ್ಣನಿಗೆ ಅರ್ಜುನನ ವಿಳಾಸ ಯಾರು ಹೇಳಬೇಕಿಲ್ಲ ಗಾಂಡೀವ. ಮಿತ್ರ ಎಲ್ಲಿದ್ದರೂ, ಯಾವ ವೇಷದಲ್ಲಿಯೇ ಇದ್ದರೂ ಮನಸ್ಸಿಗೆ ಹತ್ತಿರವೇ ಇರುತ್ತಾನೆ. ನಿನ್ನ ಮಿತ್ರನೆಂಬುದು ನನ್ನ ಬಹುಜನ್ಮದ ಸುಕೃತ. ಅಂದ ಹಾಗೆ ನಾನು ಈ ವೇಷದಲ್ಲಿ ಈ ಅರಣ್ಯಕ್ಕೆ ಏಕೆ ಬರಬೇಕಾಯಿತು ಎಂಬುದು ನಿನಗೆ ತಿಳಿದಿದೆ ಎಂದುಕೊಳ್ತೇನೆ. ನೀನು ಬಂದಿರುವ ಕಾರಣ ನನಗೆ ತಿಳಿದಿದೆ ಪಾಂಡುಪುತ್ರ, ಆದರೆ ನಾನು ಬಂದಿರುವ ಕಾರಣ ನಿನಗೆ ತಿಳಿದಿಲ್ಲ. ಸರ್ವಾಂತರ್ಯಾಮಿಯ ಅಂತರಂಗವನ್ನು ಅರಿಯಲು ನಾನೆಷ್ಟರವನು ಕೃಷ್ಣ. ಹೇಳಿದರೆ ಕೇಳಲು ಕಾತರನಾಗಿದ್ದೇನೆ. ಅಣ್ಣ ಬಲರಾಮ ಸೋದರಿ ಸುಭದ್ರೆಯ ವಿವಾಹ ಮಾಡಲು ಸಿದ್ಧನಾಗಿದ್ದಾನೆ. ಏನು? ಸುಭದ್ರೆಗೆ ವಿವಾಹವೇ? ಹೌದು, ವರ ನಿನ್ನ ಸಹೋದರನೇ, ಕುರುಕುಲಾಧೀಶ, ಕೌರವೇಶ, ದುರ್ಯೋಧನ. ಈ ವಿವಾಹ ನಿನಗೆ ಸಮ್ಮತವಿದೆಯೇ? ನಿನಗೆ ಸಮ್ಮತವಿದೆಯೇ ಪಾರ್ಥ? ಸಮ್ಮತವಿಲ್ಲವೆಂದರೆ ವಿವಾಹ ನಿಲ್ಲುವುದೇ? ವಿವಾಹ ನಿಲ್ಲಲು ಕೌರವನಿಗೇನು ಕಡಿಮೆಯಾಗಿದೆ ಪಾರ್ಥ? ಹಸ್ತಿನಾವತಿ ಅರಸ, ಸಮೃದ್ಧ ಕೋಶ, ಅಪಾರ ಸೈನ್ಯ, ಕೀರ್ತಿ ಎಲ್ಲವೂ ಇದೆಯಲ್ಲ. ರಾಜ್ಯ ಕೋಶಗಳಿದ್ದರೆ ಸಾಕೆ ಮಾಧವ? ಪರಸ್ಪರ ಪ್ರೀತಿ ಇರುವುದು ಬೇಡವೇ? ಒಪ್ಪಿಗೆ ಇರುವುದು ಬೇಡವೇ? ಈ ವಿವಾಹಕ್ಕೆ ಸುಭದ್ರೆಯ ಸಮ್ಮತವಿದೆಯೇ? ಅಣ್ಣ ಬಲರಾಮನ ಮಾತಿಗೆ ಎದುರಾಡುವುದುಂಟೆ ಪಾರ್ಥ. ಅವನು ಒಮ್ಮೆ ಮಾತು ಕೊಟ್ಟನೆಂದರೆ ಅದು ಶಾಸನ. ನೆರವೇರುವವರೆಗೂ ವಿರಮಿಸುವ ಜಾಯಮಾನ ಅವನದಲ್ಲ. ಕೃಷ್ಣ, ಸುಭದ್ರೆಯ ಮನಸ್ಸಲ್ಲಿ ನಾನಿದ್ದೇನೆ, ನನ್ನ ಮನಸ್ಸಿನಲ್ಲಿ ಅವಳಿದ್ದಾಳೆ. ನಮ್ಮಿಬ್ಬರ ಪ್ರೀತಿ ನಿನಗೆ ತಿಳಿಯದೆಯದು ನಂದನ?